ಸ್ವಾತಂತ್ರ್ಯ ವೀರ ವಿ. ದಾ. ಸಾವರ್ಕರ್ ಅವರ ನೆತ್ತರು ತಾವರೆ ಉತ್ತರಾರ್ಧ 6. ಸುಬೇದಾರನ ಒತ್ತಾಯ ಫಲಿಸಿತು. ರಾಜದೂತ ಗಂಭೀರವಾಗಿ ಎದ್ದು ನಿಂತ. ಹಾಗೆ ನೋಡಿದರೆ ತಮ್ಮ ಮನಸ್ಸಿನ ಸುಖ ದುಃಖಗಳನ್ನು ತಮ್ಮವರೊಡನೆ ಹೇಳಿಕೊಳ್ಳುವಷ್ಟು ಆತ್ಮೀಯತೆ ಯಾರಿಗೆ ತಾನೇ ಇರುವುದಿಲ್ಲ. ಆದರೆ ಅವನಿಗೆ ವಿನಯದಿಂದಾಗಿ ಸಂಕೋಚ ಕವಿದಿತ್ತು. ಒಂದು ಕ್ಷಣ ಅವನ ಮುಖದಲ್ಲಿ ಗಂಭೀರ ಚಿಂತೆ ಕಾಣಿಸಿತು. ಮರುಕ್ಷಣವೇ ಹಾಸ್ಯದ ನಸುನಗೆ ಸುಳಿದು ಹೋಯಿತು. ಬಂಧುಗಳೇ, ಏನು ತಾನೇ ಹೇಳಲಿ? ನನ್ನ ಜೀವನ ಕಥೆ ಹೇಳಲು ಯೋಗ್ಯ ಅನ್ನುವಂತಿಲ್ಲ. ಆದರೆ ನಿಂತುದಕ್ಕೆ ಏನಾದರೂ ಹೇಳಬೇಕಲ್ಲ. ನನ್ನ ಆಪ್ತ ಮಿತ್ರನೊಬ್ಬನ ಕಥೆ ಬಲು ಸ್ವಾರಸ್ಯವಾಗಿದೆ. ಅದನ್ನೇ ಹೇಳಿಬಿಡುತ್ತೇನೆ. ಆ ಗೆಳೆಯ ತನ್ನ ಬಾಲ್ಯದಲ್ಲಿ ಒಮ್ಮೆ ತನ್ನ ತಾಯಿಯ ಕೈ ಹಿಡಿದೆಳೆದ. ಅಮ್ಮ ಎಂದು ಕೂಗಿದ. ಅಮ್ಮ, ಮನೆಗೆ ಹೋಗೋಣ ಎಂದು ಕಾಡಿದ. ಅಷ್ಟರಲ್ಲಿ ಯಾವುದೋ ಕರಾಳ ಹಸ್ತ ಅವರನ್ನು ಎಳೆದೊಯ್ದಿತು. ಏನಾಯಿತೆಂದು ತಿಳಿಯುವ ಮೊದಲೇ ಅಲ್ಲೆಲ್ಲ ಬೆಂಕಿ ಎದ್ದಿತು. ಆ ಹಸುಳೆ ಅನಾಥನಾಗಿ ಹೋದ. ದಿನಗಳು ಉರುಳಿದವು. ಆ ಹುಡುಗನಿಗೆ 14 ತುಂಬಿತು. ಅವನು ಗೋವಾದ ಸಮುದ್ರ ತೀರದಲ್ಲಿ ಆಗಾಗ ಓಡಾಡುತ್ತಿದ್ದ. ಅಲ್ಲಿ ಅವನಿಗೆ ಕೆಲವೊಮ್ಮೆ ವಾತ್ಸಲ್ಯವತಿಯಾದ ಮಧ್ಯಮ ವಯಸ್ಸಿನ ಮಹಿಳೆಯೊಬ್ಬಳು ಸಿಕ್ಕುತ್ತಿದ್ದಳು. ಒಮ್ಮೆ ಅವಳೊಡನೆ ಅವನೆಂದ, ದೊಡ್ಡಮ್ಮ, ಇವರೆಲ್ಲ ನನ್ನನ್ನು ಲೂಯಿ ಲೂಯಿ ಅನ್ನುತ್ತಾರೆ. ಹಾಗೆ ಕರೆಸಿಕೊಳ್ಳಲು ನನಗೆ ಖಂಡಿತ ಇಷ್ಟವಿಲ್ಲ. ಮಹಿಳೆಯ ಮುಖದಲ್ಲಿ ಒಂದು ತರಹ ಆನಂದ ಮಿಂಚಿತು. ನಕ್ಕು ಅವಳೆಂದಳು, ಇದು ಇಷ್ಟವಾಗದೆ ಹೋದರೆ ಉಳಿದ ಹೆಸರುಗಳೇನು ಕಮ್ಮಿ ಕರ್ಕಶವಾಗಿವೆಯೇ? ನಾನಂತೂ ನಿನ್ನನ್ನು ಶಂಕರ ಅಂತ ಕರೆಯುತ್ತೇನೆ. ಅದು ಇಷ್ಟ ತಾನೆ? ಆ ಹೆಸರು ಕೇಳುತ್ತಲೇ ಹುಡುಗನ ಮನಸ್ಸಿನಲ್ಲಿ ಯಾವುದೋ ಅಸ್ಪಷ್ಟ ನೆನಪುಗಳು, ಪುರಾತನ ನೆರಳುಗಳು ಸುಳಿದವು. ಅವನ ಮುಗ್ಧ ಕಣ್ಣುಗಳಿಂದ ನೀರು ಹರಿಯತೊಡಗಿತು. ಕಂಠ ಗದ್ಗದವಾಯಿತು. ಆ ಮಹಿಳೆ ಅವನ ತಲೆ ನೇವರಿಸುತ್ತಾ ಹೇಳಿದಳು, ಅಯ್ಯೋ ಹುಚ್ಚು ಹುಡುಗ, ಇದರಲ್ಲಿ ಇಷ್ಟೊಂದು ಮನಸ್ಸಿಗೆ ಚುಚ್ಚುವಂತಹ ಮಾತೇನಿದೆ? ಆದರೆ ಒಂದು ವಿಷಯ, ಆ ದುಷ್ಟ ಆಂತೋನಿಯ ಎದುರಿಗೆ ಮಾತ್ರ ಈ ಹೆಸರು ಹೇಳಬಾರದು. ಸರಿ ತಾನೆ? ದೊಡ್ಡಮ್ಮ, ಯಾಕೆ ಹೇಳಬಾರದು? ನೋಡು ಮಗು, ಆ ಮಹಿಳೆ ಗಂಭೀರವಾಗಿ ಹೇಳ ಹೊರಟಳು. ಆದರೆ ನಡುವೆ ಮಾತು ನಿಂತು ಹೋಯಿತು. ಸಾವರಿಸಿಕೊಂಡು ಪುನಃ ಮುಂದುವರಿಸಿದಳು. ನೀನು ಪ್ರಶ್ನೆ ಕೇಳಿದ್ದು ಸಂತೋಷ. ನನಗೆ ತಿಳಿದದ್ದನ್ನು ಹೇಳಲು ಸಕಾಲ ಬಂದಿದೆ. ಆದ್ದರಿಂದ ನೆಲದಲ್ಲಿ ಹೂತಿಟ್ಟ ನಿಧಿಯಂತೆ ನನ್ನ ಎದೆಯಾಳದಲ್ಲಿ ಇದುವರೆಗೆ ಗುಟ್ಟಾಗಿ ಇಟ್ಟುಕೊಂಡಿದ್ದ ಸಂಗತಿ ಈಗ ನಿನಗೆ ಹೇಳಿಬಿಡುತ್ತೇನೆ. ನಿನ್ನ ಬಾಲ್ಯದಲ್ಲಿ ಯಾವುದೋ ಅದೃಶ್ಯ ಕೈ ನಿನ್ನ ತಾಯಿಯನ್ನು ಕಿತ್ತುಕೊಂಡಿತೆಂದೂ ಸುತ್ತಲೂ ಕಿಚ್ಚೆಬ್ಬಿಸಿತೆಂದೂ ನೀನು ಹೇಳುತ್ತಿದ್ದೆ. ಅಂಥ ಕೆಟ್ಟ ಕೆಲಸ ಮಾಡಿದ ಕೈ ಇನ್ನಾರದೂ ಅಲ್ಲ, ಆ ದುಷ್ಟ ಆಂತೋನಿಯದೇ. ಅವನೇ ನಿಮ್ಮಿಬ್ಬರನ್ನೂ ಜಾತಿಗೆಡಿಸಿದವನು. ನಿನ್ನ ಆ ಸಾಧ್ವಿ ತಾಯಿ ಹಿಂದೂ ಧರ್ಮಕ್ಕೆ ಸೇರಿದವಳು. ತಂದೆಯೂ ಹಿಂದೂ. ಅಷ್ಟೇ ಅಲ್ಲ, ಬ್ರಾಹ್ಮಣ ಕುಲಕ್ಕೆ ಸೇರಿದವನು ನೀನು. ಮಗು, ನೀನೆಂದ ಬೆಂಕಿಯಲ್ಲಿ ನಿನ್ನ ತಂದೆ ಸುಟ್ಟು ಹೋದರು. ನಿನ್ನ ತಾಯಿ ತನ್ನ ಎದೆಯುರಿ ಶಾಂತಗೊಳಿಸಿಕೊಳ್ಳಲು ಸಮುದ್ರಕ್ಕೆ ಹಾರಿಕೊಂಡಳು. ಆದರೆ ಅದಕ್ಕೆ ಮೊದಲು ಅವಳು ನಿನ್ನ ವಿಷಯ ತಿಳಿಸಿ ಅವಕಾಶ ಒದಗಿದಾಗ ನಿನ್ನ ಪೂರ್ವಕಥೆ ನಿನಗೆ ಹೇಳಬೇಕೆಂದು ಕೋರಿದ್ದಳು. ನಿನ್ನ ತಾಯಿ ತಂದೆಗಳನ್ನು ಬಲಿ ತೆಗೆದುಕೊಂಡ ಆಂತೋನಿಯೇ ನಿನ್ನ ಮೇಲೆ ನೀರು ಚಿಮುಕಿಸಿ ಲೂಯಿ ಎಂದು ಕರೆದ. ಅವನ ಅನಿಷ್ಟ ಸಂಸ್ಕಾರಗಳನ್ನು ತೊಳೆದು ಹಾಕಿ ಸುಸಂಸ್ಕಾರಗಳನ್ನು ಕೊಡಲು ನಾನು ನಿನಗೆ ಎಳೆತನದಿಂದ ರಾಮ, ಕೃಷ್ಣ ಮುಂತಾದವರ ಪಾವನ ಕಥೆಗಳನ್ನು ಹೇಳುತ್ತಿದ್ದೆ. ನೀನು ಹುಟ್ಟಿದ್ದೂ ಅಂಥವರ ದೇವಕುಲದಲ್ಲೇ. ಅದೇ ನಿನ್ನ ಪರಂಪರೆ. ಆ ನಿನ್ನ ಪವಿತ್ರ ಹಿಂದೂ ಧರ್ಮವೇ ನಿಜವಾದ ಧರ್ಮ. ಆ ಧರ್ಮಾಮೃತವನ್ನು
ಕುಡಿಯುವುದು ನಿನ್ನ ಕರ್ತವ್ಯ. ಆದರೆ ಮಗು, ನಾನು ಹೇಳುತ್ತಿರುವುದೆಲ್ಲವನ್ನೂ ಗುಟ್ಟಾಗಿಟ್ಟಿರಬೇಕು, ಬೂದಿಯೊಳಗೆ ಕೆಂಡ ಮುಚ್ಚಿಟ್ಟಂತೆ. ಏಕೆಂದರೆ ಅನುಕೂಲ ಸಮಯ ಒದಗಿ ಬಾರದೆ ಒಳ್ಳೆಯ ಕೆಲಸ ಮಾಡಿದರೂ ಅದರಿಂದ ಕೇವಲ ಶಕ್ತಿ ಹ್ರಾಸ ಮಾತ್ರ ಆಗುತ್ತದೆ. ಆದ್ದರಿಂದ ನಾವು ಇನ್ನೂ ಈ ವಿಷಯವನ್ನು ರಹಸ್ಯವಾಗಿಯೇ ಇಟ್ಟಿರಬೇಕು. ಆದರೆ ಸಮಯ ಸಾಧಿಸಿ ನಾವಿಬ್ಬರೂ ಇಲ್ಲಿಂದ ಪಾರಾಗಿ ಹೋಗೋಣ. ಮರೆಯಬೇಡ, ಬಾಲಕನ ಮನಸ್ಸಿನಲ್ಲಿ ಒಮ್ಮೆಗೆ ನೂರಾರು ಪ್ರಶ್ನೆಗಳು ಎದ್ದುವು. ಅವನು ಹೇಳತೊಡಗಿದ, ದೊಡ್ಡಮ್ಮ, ನೀನು ಏನು ಹೇಳುತ್ತಿರುವೆ? ನನ್ನಂತೆಯೇ ನಿನ್ನನ್ನೂ ಈ ದುಷ್ಟರು ಒತ್ತಾಯದಿಂದ ದಾಸ್ಯದಲ್ಲಿ ಇಟ್ಟಿರುವರೇ? ನನ್ನ ತಾಯಿ ನಿನಗೆ ಸಿಕ್ಕಿದ್ದು ಹೇಗೆ? ಯಾವಾಗ ಸಿಕ್ಕಿದ್ದಳು? ಹೇಳು, ನನಗೆ ಎಲ್ಲವನ್ನೂ ಹೇಳಿಬಿಡು. ಆಗ ಆಕೆ ಎಂದಳು, ಹೇಳುತ್ತೇನೆ ಮಗು, ಎಲ್ಲವನ್ನೂ ಹೇಳಿಬಿಡುತ್ತೇನೆ. ನಮ್ಮಂಥ ಮುದುಕರಿಗೆ ನಮ್ಮ ಅಪೂರ್ಣ ಆಸೆಗಳನ್ನು ಪೂರೈಸಿಕೊಳ್ಳಲು ಮತ್ತು ಸಹಿಸದ ಕಷ್ಟಗಳಿಗೆ ಸೇಡು ತೀರಿಸಿಕೊಳ್ಳಲು ನಿಮ್ಮಂಥ ಎಳೆಯ ಪೀಳಿಗೆಯವರನ್ನು ಬಿಟ್ಟು ಬೇರೆ ಯಾರಿದ್ದಾರೆ? ನೀನೂ ಒಬ್ಬ ಹಿಂದೂ. ಆದ್ದರಿಂದ ನನ್ನ ಪೀಳಿಗೆಯ ಕರುಣಾಜನಕ ಕಥೆ ಕೇಳು. ನನ್ನ ತವರು ಗ್ರಾಮ ಇದ್ದುದು ಸಾಷ್ಟಿಗೆ ಹತ್ತಿರದಲ್ಲಿ. ನಾನು ಹುಟ್ಟಿದ್ದು ಮರಾಠ ಕುಲದಲ್ಲಿ. 12ನೇ ವಯಸ್ಸಿನಲ್ಲಿ ಒಂದು ಪ್ರಸಿದ್ಧ ದೇಶಮುಖ ಮನೆತನಕ್ಕೆ ನನ್ನನ್ನು ಮದುವೆ ಮಾಡಿಕೊಟ್ಟರು. ಆಗ ಚೈತ್ರ ಮಾಸ. ನಾನು, ನನ್ನ ಅಕ್ಕ ಅಂದರೆ ಸವತಿ ಮತ್ತು 2 ಹುಡುಗಿಯರ ಜೊತೆಗೆ ಗೆಳತಿಯೊಬ್ಬಳ ಮನೆಗೆ ಗೌರಿ ಪೂಜೆಗೆ ಹೋಗಿದ್ದೆ. ಆಗ ಇದ್ದಕ್ಕಿದ್ದಂತೆ ಕ್ರೂರಿ ಪೋರ್ಚುಗೀಸ್ ಸೈನಿಕರು ಆ ಮನೆಯ ಮೇಲೆ ದಾಳಿ ಮಾಡಿದರು. 8-10 ಬಾಲಕಿಯರನ್ನು ಅಪಹರಿಸಿದರು. ನಾನು ಮತ್ತು ಅಕ್ಕ ಇಬ್ಬರೂ ಒಬ್ಬನೇ ಪೋರ್ಚುಗೀಸನ ಕೈಗೆ ಸಿಕ್ಕಿಬಿದ್ದೆವು. ಆ ಕಾಮಾಂಧನಿಗೆ ಅಕ್ಕ ನಗುತ್ತಾ ಹೇಳಿದಳು, ನೀನು ಬಹಳ ಚಲುವ. ನಿನ್ನಂಥ ಸುಂದರ ಮೈಬಣ್ಣ ನಮ್ಮಲ್ಲಿ ಯಾರಿಗೂ ಇಲ್ಲ. ನಿನಗಿಂತಲೂ ನನಗೆ ನಿನ್ನ ಮೇಲೆ ಹೆಚ್ಚು ಪ್ರೀತಿ ಹುಟ್ಟಿಬಿಟ್ಟಿದೆ. ನಾನೀಗ ಮೊದಲು ಸ್ನಾನ ಮಾಡುತ್ತೇನೆ, ಆಮೇಲೆ ನೀನು ಕರೆದಲ್ಲಿಗೆ ಬರುತ್ತೇನೆ. ಆ ಬಾವಿಯಿಂದ ಸ್ವಲ್ಪ ನೀರು ತಂದುಕೊಡು. ಅಕ್ಕ ಬಹಳ ಸಾಹಸಿ. ಬಾವಿಯ ದಡದಲ್ಲಿ ನಿಂತು ನೀರು ಎತ್ತುತ್ತಿದ್ದ ಆ ಪೋರ್ಚುಗೀಸನನ್ನು ದಢಾರನೆ ಒಳಕ್ಕೆ ತಳ್ಳಿಬಿಟ್ಟಳು. ಅಲ್ಲಿಗೆ ಅವನ ಆಯಸ್ಸು ಮುಗಿಯಿತು. ನನ್ನ ಕೈ ಹಿಡಿದುಕೊಂಡು ಕಾಡಿಗೆ ಕರೆದುಕೊಂಡು ಹೋದಳು. ಬೆಳಗಿನ ಜಾವ ನಮ್ಮ ಹಳ್ಳಿಯ ಕಡೆ ಹೊರಟೆವು. ಬಿಡುಗಡೆ ಹೊಂದಿದ್ದರಿಂದ ನಮಗೆ ಬಹಳ ಆನಂದವಾಗಿತ್ತು. ನಮ್ಮ ಸಾಹಸವನ್ನು ಬಂಧು ಮಿತ್ರರೆಲ್ಲ ಕೇಳುತ್ತಾರೆ. ನನ್ನ ಗೆಳತಿಯರು, ನನ್ನ ಪತಿಯು ನಮ್ಮ ಸಾಹಸವನ್ನು ಹೊಗಳುತ್ತಾರೆ. ಹೀಗೆಲ್ಲ ಕಲ್ಪಿಸಿಕೊಳ್ಳುತ್ತಾ ನಾವು ಮುಂಜಾನೆ ನಮ್ಮ ಮನೆಯ ಮುಂದೆ ಹೋಗಿ ನಿಂತೆವು. ನಮ್ಮ ಗುರುತು ಹಿಡಿದು ಗೋಶಾಲೆಯ ಹಸುಗಳು ಅಂಬಾ ಎಂದವು. ಕರುಗಳು ಹಿಗ್ಗಿ ಕುಣಿದಾಡುತ್ತಾ ನಮ್ಮ ಕೈ ನೆಕ್ಕತೊಡಗಿದವು. ಒಬ್ಬೊಬ್ಬರಾಗಿ ನೆರೆಹೊರೆಯವರೆಲ್ಲ ಹೊರಕ್ಕೆ ಬರತೊಡಗಿದರು. ಅತ್ತೆ ಮಾವಂದರಿಗೆ ನಮಸ್ಕಾರ ಮಾಡಲು ನಾವು ಮುಂದಕ್ಕೆ ಹೆಜ್ಜೆ ಇಡುವಷ್ಟರಲ್ಲೇ ದಿಕ್ಕು ದಿಕ್ಕಿನಿಂದ ಗದರಿಕೆ ಕೇಳಿಸಿತು. ದೂರ ಸರಿಯಿರಿ, ಆಚೆ ತೊಲಗಿ. ಮಗು, ಕಾಡು ಪ್ರಾಣಿಗಳನ್ನು ಅಟ್ಟುವಂತೆ ನಮ್ಮನ್ನು ಹಳ್ಳಿಗರೂ ನಮ್ಮ ಪ್ರಿಯ ಬಂಧುಗಳೂ ಹೊರಗಟ್ಟಿದರು. ನಾವು ಗೋಳಾಡುತ್ತಾ ನಮ್ಮ ಪರಿಶುದ್ಧತೆಯ ಬಗ್ಗೆ ಬೇಕಾದಷ್ಟು ಹೇಳಿಕೊಂಡೆವು. ಆದರೆ ನಮ್ಮ ಸೌಭಾಗ್ಯಕ್ಕೆ ಏನು ಹೇಳಲಿ? ಎಲ್ಲರ ಬಾಯಲ್ಲೂ ಒಂದೇ ಮಾತು, ಹೋಗಿ ನಿಮ್ಮ ಕೆಟ್ಟ ಮೋರೆ ತೋರಿಸದೆ ಊರು ಬಿಟ್ಟು ತೊಲಗಿ. ಅಲ್ಲಿಂದ ಹೊರಡದೆ ನಮಗೆ ಬೇರೆ ದಾರಿಯೇ ಉಳಿಯಲಿಲ್ಲ. ರಾತ್ರಿ ತಂಗಿದ್ದ ಕಾಡಿಗೆ ವಾಪಸ್ಸು ಹೊರಟೆವು. ನಾವು ಹೊರಟುದನ್ನು ಕಂಡು ಹಸುಗಳು ಕೂಗಿದವು, ಕರುಗಳು ನೆಕ್ಕಲು ಓಡೋಡಿ ಬಂದವು. ಆದರೆ ದನ ಮೇಯಿಸುವವರು ಸಹ ಒಂದಾದರೂ ಒಳ್ಳೆಯ ಮಾತು ಆಡಲಿಲ್ಲ. ಕಾಡಿನ ನಡುವೆ ಕುಳಿತು ನಾನು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ. ಅದು ಅಕ್ಷರಶಃ ಅರಣ್ಯರೋದನ. ಅಕ್ಕ ರೇಗಿ ಹೇಳಿದಳು, ಎಷ್ಟು ಅಂತ ಅಳುವುದು? ಸಾಕು ಮಾಡು ನಿನ್ನ ಅಳು, ಮೇಲೆ ಏಳು.
ಮಾರುದ್ದ ಮೀಸೆ ಹೊತ್ತ ನಮ್ಮ ಗಂಡಸರಿಗೆ ನಾಚಿಕೆ ಹೇಸಿಗೆ ಇಲ್ಲದಿರುವಾಗ ನಾವೇಕೆ ನಾಚಿಕೆ ಪಡಬೇಕು? ನಡಿ, ಗೋವಾಕ್ಕೆ ಹೋಗೋಣ. ಷಂಡರಾದ ನಮ್ಮ ಗಂಡಸರ ಹತ್ತಿರ ಅತ್ತು ಗೋಳಾಡುವುದಕ್ಕಿಂತ ಪೋರ್ಚುಗೀಸರ ಅಂತಃಪುರಕ್ಕೆ ಹೋಗೋಣ. ಇನ್ನು ಹೊರಡು. ನಾನು ಬೆದರಿದೆ. ಬೇಡ ಅಕ್ಕ, ಎಂಥ ವಿಚಿತ್ರ ಮಾತು ಆಡುತ್ತಿರುವೆ. ಆ ಮ್ಲೇಚ್ಛರು ಸ್ತ್ರೀಯರನ್ನು ಕಾಡುಗಳಿಗೆ ಒಯ್ದು ಕೆಡಿಸುತ್ತಾರೆ ಅನ್ನುವುದು ಎಲ್ಲರಿಗೂ ಗೊತ್ತು. ಆದ್ದರಿಂದ ನಾವು ಹೇಳಿದೆವೆಂದು ಸಮಾಜ ಹೇಗೆ ನಂಬೀತು? ವಂಶಶುದ್ಧಿಗಾಗಿ ಭ್ರಷ್ಟರನ್ನು ಹೊರಗಿಡಲೇಬೇಕಲ್ಲವೇ ಎಂದು ಸಮಾಧಾನ ಹೇಳಲು ಯತ್ನಿಸಿದೆ. ಸಿಟ್ಟಿನಿಂದ ಬೆಂಕಿಯಾಗಿ ಅವಳೆಂದಳು, ಭಲೆ ಭಲೆ, ಭ್ರಷ್ಟರಾಗಿರುವವರು ಯಾರು? ನಾವು ಪವಿತ್ರರಾಗಿದ್ದೇವೆಂದು ನಿನಗೆ ತಿಳಿಯದೆ? ಒಂದು ವೇಳೆ ಬಲಾತ್ಕಾರಕ್ಕೆ ಸಿಕ್ಕಿ ಭ್ರಷ್ಟಗೊಳಿಸಲ್ಪಟ್ಟೆವು ಅಂತಿಟ್ಟುಕೋ, ನಾವು ನಿಜಕ್ಕೂ ಪೂರ್ತಿ ಅಪವಿತ್ರರಾಗಿ ಹೋಗುತ್ತೇವೆಯೇ? ನಿನ್ನೆ ಅವರು ಬಲಾತ್ಕಾರದಿಂದ ಎಳೆದುಕೊಂಡು ಹೋದ ನಮ್ಮ ಗೆಳತಿಯರನ್ನು ಭ್ರಷ್ಟರೆಂದು ಭಾವಿಸೋಣವೇ? ಇಲ್ಲ, ಸಾಧ್ಯವಿಲ್ಲ. ಯಾವ ಹೆಂಗಸನ್ನು ಮ್ಲೇಚ್ಛರು ಹೊತ್ತುಕೊಂಡು ಹೋಗಿ ಒತ್ತಾಯದಿಂದ ಅತ್ಯಾಚಾರ ನಡೆಸುತ್ತಾರೋ ಅಂಥವಳನ್ನು ಭ್ರಷ್ಟಳೆನ್ನುವ ಬದಲು ಧರ್ಮದ ಪ್ರಕಾರ ಅವಳ ರಕ್ಷಣೆಯ ಹೊಣೆಯುಳ್ಳ ಅವಳ ಗಂಡನನ್ನು ಭ್ರಷ್ಟನೆನ್ನಬೇಕು. ಈ ನಮ್ಮ ಗಂಡಸರು ಹೇಡಿಗಳು. ತಮ್ಮನ್ನು ಪ್ರಾಣಕ್ಕಿಂತ ಮಿಗಿಲಾಗಿ ಪ್ರೀತಿಸುವ ಹೆಂಡತಿಯರನ್ನೂ ರಕ್ಷಿಸಿಕೊಳ್ಳಲಾರದ ಜೀವಗಳ್ಳರು. ನ್ಯಾಯವಾಗಿ ಬಳೆ ತೊಟ್ಟುಕೊಳ್ಳಬೇಕಾದವರು ನಾವಲ್ಲ, ಅವರು. ಇವರು ಮೊದಲೇ ಬಳೆ ತೊಟ್ಟು ಬಿಟ್ಟಿದ್ದರೆ ಒಳ್ಳೆಯದಾಗುತ್ತಿತ್ತು. ಆಗ ನಾವು ಕತ್ತಿ ಹಿಡಿದು ನಮ್ಮನ್ನೂ ಅವರನ್ನೂ ರಕ್ಷಿಸಿಕೊಳ್ಳಬಹುದಾಗಿತ್ತು. ಈಗ ತಮ್ಮ ಕುಲ ಭ್ರಷ್ಟವಾಯಿತೆಂದು ಹಾರಾಡುತ್ತಾರೆ. ವಾರೆವ್ವಾ, ಇದೆಂಥ ನ್ಯಾಯ? ಶತ್ರುಗಳು ತಮ್ಮ ಅಚ್ಚುಮೆಚ್ಚಿನ ಮಡದಿಯರನ್ನು ಹೊತ್ತುಕೊಂಡು ಹೋಗುವುದನ್ನು ಕಣ್ಣೆದುರಿಗೇ ಕಂಡು ಇವರು ನಾಚಿಕೆಗೆಟ್ಟು ಜೀವಂತವಾಗಿ ಮನೆಗೆ ವಾಪಸ್ಸು ಹೋಗುತ್ತಾರೆ. ಇಂಥ ಪಾಪಿಗಳಿಂದ ಮನೆಯಾಗಲಿ ಸಮಾಜವಾಗಲಿ ಭ್ರಷ್ಟವಾಗುವುದಿಲ್ಲ ಅಲ್ಲವೇ? ಗಂಡಸು ಕೂಡ ಎದುರಿಸಲಾರದ ಶತ್ರುವನ್ನು ಯಾವಳಾದರೊಬ್ಬ ವೀರ ಮಹಿಳೆ ಕೊಂದು ಹಾಕಿ ಪರಿಶುದ್ಧ ಸ್ಥಿತಿಯಲ್ಲೇ ಮನೆಗೆ ವಾಪಸ್ಸು ಬಂದರೂ ಅವಳ ಸಂಪರ್ಕದಿಂದ ಮನೆ ಭ್ರಷ್ಟವಾಗುತ್ತದೆ, ಸಮಾಜ ಭ್ರಷ್ಟವಾಗುತ್ತದೆ ಎಂದೆಲ್ಲ ಬೊಬ್ಬೆ ಹಾಕುತ್ತಾರೆ. ಆಹಾ, ಎಂಥ ಶಾಸ್ತ್ರ, ಎಂಥ ನ್ಯಾಯ! ಅವಳ ಸಿಟ್ಟು ಇಳಿಸಿ ಸಮಾಧಾನಗೊಳಿಸಲು ನಾನೆಂದೆ, ನೀನು ಹೇಳುವುದೂ ಸರಿಯೇ. ಆದರೆ ನಮ್ಮನ್ನು ದೂರ ತಳ್ಳಿದ ಅವರೂ ನಮ್ಮವರೇ ಎಂಬುದನ್ನು ಮರೆಯಬಹುದೇ? ನಮ್ಮವರು ಅಲ್ಪಬುದ್ಧಿಯವರೇನೋ ನಿಜ, ಆದರೆ ಅದಕ್ಕಾಗಿ ಶತ್ರುಗಳ ಹಿಂಸಾಚಾರ ಬಲಾತ್ಕಾರಗಳನ್ನು ಬೆಂಬಲಿಸುವುದೇ? ನಾವು ಅಂಥ ಮಾತು ಆಡಬಾರದು. ಏನೇ ಆಗಲಿ, ಜಗತ್ತಿನಲ್ಲಿ ಪ್ರತಿಯೊಬ್ಬನಿಗೂ ತನ್ನ ಜಾತಿ ಎಂದರೆ ಅಭಿಮಾನ. ತಾಯಿ ಹೇಗೆ ಇದ್ದರೂ ಪೂಜ್ಯಳಲ್ಲವೇ? ನಮ್ಮದೇನೂ ಅದಕ್ಕೆ ಹೊರತಲ್ಲ. ನಮ್ಮ ಜನ ನಿರಪರಾಧಿಗಳಾದ ನಮ್ಮ ತಲೆ ಕಡಿದರೂ ನಾವು ಅವರಿಗೆ ಒಳ್ಳೆಯದನ್ನೇ ಹಾರೈಸಬೇಕು. ಅದಕ್ಕಾಗಿ ದುಃಖದ ಉದ್ವೇಗದಿಂದ ರೊಚ್ಚಿಗೆದ್ದು ಶತ್ರುವಿನ ಬಾಗಿಲಿಗೆ ಹೋಗುವುದು ಬೇಡ. ನಾವು ಇಲ್ಲೇ ಗೆಡ್ಡೆಗೆಣಸು ತಿಂದುಕೊಂಡು ಇಲ್ಲಿಯೇ ಇದ್ದು ಬಿಡೋಣ. ನನ್ನ ಮಾತು ಕೇಳಿ ಅವಳಿಗೂ ವಿವೇಕ ಮೂಡಿತು. ಕ್ರೋಧದಿಂದ ಬೆಂಕಿಯಾಗಿದ್ದ ಅವಳ ಕಣ್ಣುಗಳಿಂದ ನೀರು ಧುಮುಕಿತು. ನನ್ನನ್ನು ಬರಸೆಳೆದು ಒಪ್ಪಿಕೊಂಡಳು. ತಂಗಿ, ನಿನ್ನ ಮಾತು ನಿಜ, ಇದೇ ಕಾಡಿನಲ್ಲೇ ಇದ್ದು ಬಿಡೋಣ ಎಂದಳು. ಆ ಹಿರಿಯಳು ಕಿಶೋರನಿಗೆ ಕಥೆ ಹೇಳುತ್ತಲೇ ಇದ್ದಳು. ಆದರೆ ಮಗು ಮನುಷ್ಯರ ಶಿಕಾರಿ ಮಾಡುತ್ತಿದ್ದ ಆ ಉದಾರ ಈಸಾಯಿ ಮತಪ್ರಚಾರಕರು ನಾವಿದ್ದ ಕಾಡಿಗೂ ಬಂದರು. ನಮ್ಮ ಪಾಲಿನ ಭಾಗ್ಯ ಮುಗಿದಿತ್ತು, ಭಾಗ್ಯ ಮುನಿದಿತ್ತು. ನಮ್ಮ ಮೇಲೆ ಕಣ್ಣು ಬೀಳುತ್ತಲೇ ಅವರು ಗುಡುಗಿದರು. ಇವರೇ ತಪ್ಪಿಸಿಕೊಂಡಿದ್ದವರು, ಹಿಡಿಯಿರಿ ಹಿಡಿಯಿರಿ. ಭಯದಿಂದ ಕಂಪಿಸುತ್ತಾ ನಾವು ಹಳ್ಳಿಯ ಕಡೆ ಓಡತೊಡಗಿದೆವು. ಆದರೆ ಅಲ್ಲಿ ಊರಿನ ಹೆಬ್ಬಾಗಿಲನ್ನೇ ಮುಚ್ಚಿಬಿಟ್ಟಿದ್ದರು. ತಲೆ ಚಿಚ್ಚಿಕೊಂಡರೂ ತೆರೆಯಲಿಲ್ಲ. ನಮ್ಮ ಅದೃಷ್ಟದ ಬಾಗಿಲೂ ಮುಚ್ಚಿ ಹೋಯಿತು. ಯಾರಿಗೆ ಬೆದರಿ ಓಡುತ್ತಿದ್ದೆವೋ
ಅವರಿಗೇ ಸಿಕ್ಕಿಬಿದ್ದೆವು. ಅನೇಕ ಕೈದಿಗಳ ಜೊತೆಗೆ ನಮ್ಮನ್ನೂ ಕಟ್ಟಿದರು. ಗೋವಾದ ಕಡೆಗೆ ನಮ್ಮ ಮೆರವಣಿಗೆ ಸಾಗಿತು. ಗೋವಾ ಪೇಟೆಯಲ್ಲಿ ಜಾತ್ರೆಯ ದನಗಳಂತೆ ನಿಲ್ಲಿಸಿದರು. ತರಕಾರಿಯಂತೆ ಮಾರಿ ಹಾಕಿದರು. ಒಬ್ಬ ಮಗುವನ್ನು ಕೊಂಡರೆ ತಾಯಿಯನ್ನು ಕೊಂಡವನೇ ಬೇರೆ. ಗಂಡ ಹೆಂಡತಿ ಅಣ್ಣ ತಮ್ಮ ಎನ್ನದೆ ಒಬ್ಬೊಬ್ಬರು ಅನ್ಯರ ಸೊತ್ತಾದರು, ತೊತ್ತಾದರು. ನಮ್ಮ ಮಾರಾಟವೂ ಆಯಿತು. ಕೊಂಡವರು ಹಗ್ಗ ಹಿಡಿದು ಎಳೆದುಕೊಂಡು ಹೊರಟರು. ಆದರೆ ಇಷ್ಟೆಲ್ಲ ಭಯಂಕರ ಕೃತ್ಯಗಳು ನಡೆಯುತ್ತಿದ್ದುದು ಯೇಸುವಿನ ಹೆಸರಿನಲ್ಲಿ, ಅವನ ಸತ್ಯ ಧರ್ಮಗಳ ಛತ್ರ ಛಾಯೆಯಲ್ಲಿ. ಶಂಕರ, ನನ್ನ ಬೆಲೆ 30 ರೂಪಾಯಿ. ಅಕ್ಕನನ್ನು ಬೇರೆಯವರು ಕೊಂಡರು. ಅವಳನ್ನು ಎಳೆದುಕೊಂಡು ಹೊರಟಾಗ ನನಗೆ ಪ್ರಾಣವೇ ಹೋದಷ್ಟು ದುಃಖವಾಯಿತು. ಆದರೆ ಅವಳು ಮೊದಲೇ ಕೋಪದಿಂದ ಕೆಂಡವಾಗಿದ್ದಳು. ದುಃಖದ ಎಣ್ಣೆಯೂ ಸೇರಿ ಅದು ಜ್ವಾಲೆಯಾಯಿತು. ಮನೆಗೆ ಹೋದ ನಂತರ ತನ್ನನ್ನು ದಾಸಿಯನ್ನಾಗಿ ಮಾಡಿಕೊಂಡಿದ್ದ ಪಾದ್ರಿಯನ್ನು ಚೂರಿಯಿಂದ ಇರಿದು ಯಮಲೋಕಕ್ಕೆ ರವಾನಿಸಿದಳು. ಅವಳ ಸಾಹಸಕ್ಕೆ ಶಿಕ್ಷೆ ಆಗದಿದ್ದೀತೆ. ಗೋವಾದ ಬೀದಿಗಳಲ್ಲಿ ಅವಳನ್ನು ಕುದುರೆ ಗಾಡಿಗೆ ಕಟ್ಟಿ ಎಳೆಸಲಾಯಿತು. ಆಗಲೂ ಅವಳು ಶತ್ರುಗಳನ್ನು ಬಾಯಿಗೆ ಬಂದಂತೆ ಶಪಿಸುತ್ತಲೇ ಇದ್ದಳು. ಮೈ ಕೈಗಳ ಚರ್ಮ ಕಿತ್ತು ಹೋಗಿ ಬಾಯಿಯಿಂದಲೂ ರಕ್ತ ಹರಿದು ಅವಳು ಪ್ರಜ್ಞೆ ತಪ್ಪಿ ಬಿದ್ದಳು. ಅವಳನ್ನು ಹೊತ್ತುಕೊಂಡು ಹೋಗಿ ಸಾಂಟಾ ಕ್ಲಾಸ್ನ ಸೆರೆಮನೆಯಲ್ಲಿಟ್ಟರು. ಗಾಳಿ ಬೆಳಕಿಗೆ ಪ್ರವೇಶವೇ ಇಲ್ಲದ ಜಾಗ ಅದು. ಅಲ್ಲಿದ್ದ ಕೈದಿಗಳಿಗೆ ದಿನವೂ ಚಡಿ ಏಟಿನದೇ ಭಕ್ಷ್ಯ. ಅನ್ನವಿಲ್ಲ, ನೀರಿಲ್ಲ. ಕೊನೆಗೆ ಅವರನ್ನು ಕೊಲೆಮನೆಗೆ ಎಳೆದೊಯ್ಯುತ್ತಿದ್ದರು. ಅಕ್ಕನಿಗೂ ಇವೆಲ್ಲ ತಪ್ಪಲಿಲ್ಲ. ಕೊಲೆಮನೆಯಲ್ಲಿ ಒತ್ತಾಯಕ್ಕೆ ಬಾಗಿ ಈಸಾಯಿಗಳಾಗುವವರಿಗೆ ಸೆರೆಯಿಂದ ಮುಕ್ತಿ, ಒಲ್ಲದವರಿಗೆ ಜೀವನ್ಮುಕ್ತಿ. ಆ ಚಿತ್ರಹಿಂಸೆಗಿಂತ ಮರಣವೇ ಎಷ್ಟೋ ಮೇಲು. ಆದರೆ ಆ ಅಕ್ಕನಿಗೆ ಆ ಭಾಗ್ಯವೂ ಬೇಗ ಬರಲಿಲ್ಲ. ಇನ್ನೂ ಕ್ರೂರ ಶಿಕ್ಷೆಗಳಿಗೆ ಗುರಿಯಾದಳು. ಆದರೆ ಅವಳ ಧೈರ್ಯವೇ ಧೈರ್ಯ. ಮಧುರ ಕಂಠದಿಂದ ಗೋವಿಂದ, ಗೋಪಾಲ ಎಂದು ಎಡೆಬಿಡದೆ ಹಾಡತೊಡಗಿದಳು. ಅವಳ ಕೈಗಳೆರಡನ್ನೂ ಕಡಿದು ಅವಳ ಕಣ್ಣೆದುರಿಗೆ ಸುಟ್ಟರು. ಮಂಡಿ ಮತ್ತು ಹಿಮ್ಮಡಿಯ ಮೂಳೆಗಳ ಮೇಲೆ ಪೆಟ್ಟು ಹಾಕಿದರು. ಕೊನೆಗೆ ಅರ್ಧ ಕುತ್ತಿಗೆ ಕೊಯ್ದು ಬಿಟ್ಟುಬಿಟ್ಟರು. ವಿಲವಿಲನೆ ಒದ್ದಾಡುತ್ತಾ ಅವಳು ಸತ್ತಳು. ಅವಳಾದರೋ ಒಂದಿಬ್ಬರು ಪೋರ್ಚುಗೀಸರನ್ನಾದರೂ ಬಲಿ ತೆಗೆದುಕೊಂಡಿದ್ದಳು ಅನ್ನಬಹುದು. ಆದರೆ ಹಿಂದೂ ಧರ್ಮವನ್ನು ಬಿಡಲು ಒಲ್ಲದ ಮುಗ್ಧ ಪಡಪಾಯಿಗಳನ್ನೂ ಅಮಾನುಷ ಹಿಂಸೆ ಕೊಟ್ಟು ಕೊಲ್ಲಲಾಗುತ್ತಿತ್ತು. ನನ್ನ ಅಕ್ಕನ ಕೊನೆಗಾಲದ ಸಾಹಸದ ಕಥೆಯನ್ನೆಲ್ಲ ಒಂದು ದಿನ ಪೇಟೆಯಲ್ಲಿ ಇನ್ನೊಬ್ಬರಿಂದ ಕೇಳಿದೆ. ಮನಸ್ಸು ಚಡಪಡಿಸಿತು. ನಾನು ಅವಳಂತೆಯೇ ಪ್ರಾಣ ಆಹುತಿ ಕೊಡಲೇ ಅನ್ನಿಸಿತು. ನಾನು ಇದ್ದ ಪೋರ್ಚುಗೀಸನ ಮನೆಯಲ್ಲೇ ಒಬ್ಬ ಮುದುಕಿಯೂ ಸೆರೆಯಲ್ಲಿದ್ದಳು. ಅವಳಿಗೆ ನನ್ನ ಮನಸ್ಥಿತಿ ಗೊತ್ತಾಯಿತು. ಮಗಳೇ, ಇಲ್ಲಿ ಕೇಳು, ನಾನೂ ನಿನ್ನಂತೆಯೇ ಹಿಂದೂ ಧರ್ಮಕ್ಕೆ ಸೇರಿದವಳು. ನಿನ್ನ ತಳಮಳ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಆದರೆ ಏನಾದರೂ ದುಸ್ಸಾಹಸಕ್ಕೆ ಹೊರಟು ಬೇಗ ಸತ್ತು ಬಿಡಬೇಡ. ಕೊನೆಯ ಪಕ್ಷ ನಾವು ನಮ್ಮ ಹೃದಯವನ್ನು ಪವಿತ್ರವಾಗಿ ಇಟ್ಟುಕೊಳ್ಳಬಹುದಲ್ಲವೇ? ಅಷ್ಟಾದರೆ ಸಾಕು. ಇನ್ನು ಈ ದುಷ್ಟರಿಗೆ ಮೋಸದಿಂದಲೇ ಬುದ್ಧಿ ಕಲಿಸಬೇಕು. ಧರ್ಮಕ್ಕಾಗಿ ಹುತಾತ್ಮರಾದವರು ನಿಜಕ್ಕೂ ಧನ್ಯರು. ಅವರು ಧರ್ಮ ಋಣವನ್ನು ನಿಶ್ಶೇಷವಾಗಿ ತೀರಿಸಿದ್ದಾರೆ ಎಂಬುದನ್ನೇನೋ ಒಪ್ಪೋಣ. ಆದರೆ ಜೀವದಿಂದ ಉಳಿದಿರುವವರು ಧರ್ಮಕ್ಕಾಗಿ ಏನೂ ಮಾಡಬಾರದೇನು? ಅವರು ಮನಸ್ಸಿನಲ್ಲಿ ಸ್ವಧರ್ಮನಿಷ್ಠೆ ಗಟ್ಟಿಯಾಗಿ ಇಟ್ಟುಕೊಂಡು ಧರ್ಮಕ್ಕೆ ಜಯವಾಗಲೆಂದು ಹಾರೈಸುತ್ತಾ ಬದುಕಿದ್ದಲ್ಲಿ ಅವರೂ ಧರ್ಮ ಋಣದಿಂದ ಮುಕ್ತರಾಗಬಲ್ಲರು. ಕೇವಲ ಒಬ್ಬಿಬ್ಬರ ಬಲಿದಾನದಿಂದ ಪೋರ್ಚುಗೀಸ್ ರಕ್ಕಸರು ಮಣ್ಣುಗೂಡುವುದಿಲ್ಲ. ಅದಕ್ಕಾಗಿ ಇಡೀ ರಾಷ್ಟ್ರವೇ ನಡುಕಟ್ಟಿ ಸೇಡು ತೀರಿಸಿಕೊಳ್ಳಲು ನಿಲ್ಲಬೇಕು. ಆದ್ದರಿಂದ ಮಗಳೇ, ನೀನು ಸಾಯಲು ಸಿದ್ಧಳಿದ್ದರೂ ಸಾಂತಾಕ್ಲಾಸ್ನ ಆ ಘೋರ ಶಿಕ್ಷೆಯನ್ನು ಅನುಭವಿಸಲು ನಿನ್ನ ಮನಸ್ಸು ತಯಾರಿದ್ದರೂ ಬೇಗ ಸಾಯುವುದಕ್ಕೆ ಬದಲು ಸಾವಿಗೆ ಅಂಜದೆ ಸೇಡು ತೀರಿಸಿಕೊಂಡು ಧರ್ಮ ಪಾಲನೆ ಮಾಡುವುದೇ ಯೋಗ್ಯ. ಅಲ್ಲದೆ
ಸಾಂಟಾಕ್ಲಾಸ್ನ ಭೀಷಣ ಹಿಂಸಾಚಾರ ಸಹಿಸುವುದು ಸಹ ಅಷ್ಟೇನೂ ಸುಲಭವಲ್ಲ. ಅದು ಲಾಭದಾಯಕವೂ ಅಲ್ಲ. ಅತ್ಯಾಚಾರಿಗಳನ್ನು ಶಿಕ್ಷಿಸಬಲ್ಲ ಧರ್ಮವೇ ಶ್ರೇಯಸ್ಕರ. ಮನಸ್ಸಿನಲ್ಲಿ ಶ್ರೀರಾಮನನ್ನು ಗಟ್ಟಿಯಾಗಿ ಇಟ್ಟುಕೋ. ಎಂದೂ ಆ ಪತಿತ ಪಾವನನನ್ನು ಮರೆಯಬೇಡ. ಶಾಂತಾದೇವಿಯ ದೇವಸ್ಥಾನ ಶತ್ರುಗಳ ದಾಳಿಗೆ ಸಿಕ್ಕಿದಾಗ ಕೆಲವು ಧೀರರು ದೇವಿ ವಿಗ್ರಹವನ್ನು ರಹಸ್ಯ ಗುಹೆಯಲ್ಲಿಟ್ಟು ರಕ್ಷಿಸಿದರು. ನೀನೂ ಹಾಗೆಯೇ ನಿನ್ನ ಎದೆಯ ಗುಹೆಯಲ್ಲಿ ಶ್ರೀರಾಮನ ನೆನಪನ್ನು ಕಾಪಾಡಿಕೋ. ಹೊರಗೆ ಈಸಾಯಿ ವಿಧಿಗಳನ್ನು ಪಾಲಿಸಬೇಕಾಗಿ ಬಂದರೆ ಪಾಲಿಸು. ಇಗರ್ಜಿಗೆ ಬೇಕಾದರೂ ಹೋಗು. ಅಲ್ಲಿನ ಉಪದೇಶಗಳಲ್ಲಿ ನಿತ್ಯ ಸತ್ಯವಾದ ಸಂಗತಿಗಳಿದ್ದರೆ ನೆನಪಿಟ್ಟುಕೋ. ಮಗಳೇ, ಹೊರಗಿನ ಆಚಾರ ತೋರಿಕೆಗೆ ಮಾತ್ರವಿರಲಿ. ಅದರ ಜೊತೆಗೆ ನೀನು ಇನ್ನೊಂದು ಕೆಲಸ ಮಾಡಬೇಕು. ಅದೇ ನಿನ್ನ ಜೀವನದ ಮುಖ್ಯ ಕೆಲಸ ಅಂದುಕೊಂಡರೂ ಸರಿಯೇ. ಮತಾಂತರ ಹೊಂದಿದ ಹಿಂದೂಗಳ ಮಕ್ಕಳು ಸಿಕ್ಕಿದಾಗಲೆಲ್ಲ ಅವರ ತಂದೆ ತಾಯಿಗಳು ಹಿಂದೂಗಳು ಎಂಬುದನ್ನು ಅವರಿಗೆ ಗುಟ್ಟಾಗಿ ಹೇಳು. ಈಸಾಯಿ ಪಾದ್ರಿಗಳ ಮೋಸವನ್ನು ತಿಳಿಸು. ಶ್ರೀರಾಮ ಶ್ರೀಕೃಷ್ಣರ ಕಥೆ ಹೇಳಿ ಇವರು ಸಹ ಅವರ ವಂಶದವರೇ ಎಂದು ಅರಿವು ಮಾಡಿಕೊಡು. ಶತ್ರುಗಳ ಅತ್ಯಾಚಾರಕ್ಕೆ ಅಂಜಿ ಧರ್ಮ ಬದಲಾಯಿಸುವವರಿಂದ ಹಿಂದೂ ಸಮಾಜಕ್ಕೆ ಅಷ್ಟೇನೂ ಹಾನಿಯಿಲ್ಲ. ಆದರೆ ಅವರ ನಂತರದ ಪೀಳಿಗೆ ಹಿಂದೂಗಳೊಡನೆ ಕಡು ವೈರ ಸಾಧಿಸಿ ಅಪಾರ ಹಾನಿ ಮಾಡುತ್ತದೆ. ನಮ್ಮ ಶತ್ರುಗಳು ನಮ್ಮ ವಿರುದ್ಧ ಉಪಯೋಗಿಸುವುದು ಅಂಥವರನ್ನೇ. ಆದ್ದರಿಂದ ಅಂಥವರಿಗೆ ಅವರ ಸ್ವಧರ್ಮದ ಪರಿಚಯ ಮಾಡಿಕೊಟ್ಟು ಶತಂ ಪ್ರತಿಶಾಠ್ಯಂ ನೀತಿ ಅನುಸರಿಸುವುದು ಅಗತ್ಯ. ಈ ಕೆಲಸವನ್ನು ಕುಶಲತೆಯಿಂದ ಮಾಡಿದರೆ ಒಳ್ಳೆಯ ಸಫಲತೆಯೂ ಸಿಕ್ಕುತ್ತದೆ. ನಾನು ಸಹ ಅಂಥ ಪತಿತ ತಂದೆ ತಾಯಿಗಳ ಮಗುವೆ. ಆದರೆ ಇದುವರೆಗೆ ಕೊನೆಯ ಪಕ್ಷ 10 ತರುಣರನ್ನು ಈಸಾಯಿಗಳ ಕೊಕ್ಕೆಯಿಂದ ಉಳಿಸಿ ಸ್ವಧರ್ಮನಿಷ್ಠರನ್ನಾಗಿ ಮಾಡಿದ್ದೇನೆ. ಹಿಂದೂಗಳ ರಕ್ಷಣೆಗಾಗಿ ರಣಾಂಗಣದಲ್ಲಿ ಹೋರಾಡಲು ಅವರನ್ನು ಸರದಾರ ಸಾವಂತರ ಬಳಿಗೆ ಕಳಿಸಿಕೊಟ್ಟಿದ್ದೇನೆ. ಹೀಗೆ ಪೋರ್ಚುಗೀಸರನ್ನು ಹೊಡೆದಟ್ಟಲು ಕೆಲಸ ಮಾಡುತ್ತಿರುವವರು ಎಷ್ಟೋ ಜನ ಇದ್ದಾರೆ. ವೃದ್ಧ ಮಹಿಳೆ ಬಾಲಕನಿಗೆ ಹೇಳಿದಳು, ಮಗು ಶಂಕರ, ಅಂದಿನಿಂದ ನಾನು ಆ ವೃದ್ಧೆಯ ಉಪದೇಶದಂತೆ ಧರ್ಮದ ಗೆಲುವಿಗೆ ಪ್ರಯತ್ನಿಸುತ್ತಿರುವೆ. ಮತ್ತೆ ಪೇಶ್ವೆ ಬಾಜಿರಾಯರು ಕೊಂಕಣ ಪ್ರದೇಶವನ್ನೂ ಕೊಂಕಣದ ಸಮುದ್ರವನ್ನೂ ಸ್ವತಂತ್ರಗೊಳಿಸಲು ಸೈನ್ಯ ಕಳುಹಿಸಿದಾಗ ನಮ್ಮ ಗುಪ್ತಚರ ಯೋಧರು ಅವರಿಗೆ ಬಹಳಷ್ಟು ನೆರವಾದರು. ಅದು ಹಾಗಿರಲಿ, ಈಸಾಯಿಗಳ ಚಿತ್ರಹಿಂಸೆಗೊಳಗಾಗಿದ್ದ ನಿನ್ನ ತಾಯಿ ಒಂದು ದಿನ ನಿನ್ನ ಹೊಣೆಗಾರಿಕೆ ನನಗೆ ಒಪ್ಪಿಸಿ ನಾನಂತೂ ಜೀವ ಕಳೆದುಕೊಳ್ಳುವವಳೆ. ಆದರೆ ಮುಂದಿನ ಯುದ್ಧದಲ್ಲಿ ಹೋರಾಡಲು ನಮ್ಮ ವಂಶದ ಈ ಆಸ್ತಿಯನ್ನು ಜೋಪಾನವಾಗಿ ನೋಡಿಕೋ ಎಂದಳು.